We'll see the next problem of residential status. The following are the particulars of Mr. Praful for the previous year 2021. First one, a profit on sale of plant at Singapore. ಪ್ರಾಫಿಟ್ ಬಂದಿದೆ, ಸೇಲ್ ಆಫ್ ಪ್ಲ್ಯಾಂಟ್ ಎಲ್ಲಾಗಿದೆ, ಸಿಂಗಪೂರಲ್ಲಾಗಿದೆ. ಅಲ್ಲಿಂದ ಪ್ರಾಫಿಟ್ ಸಿಕ್ಕಿದೆ. 1/2 is received in India. That is, half of that profit is received in India, half which is received in Singapore itself. ಯಾವುದು ನಾವು ಇಂಡಿಯಾದಲ್ಲಿ ರಿಸೀವ್ ಮಾಡ್ತೀವಿ ಅದು ಇಂಡಿಯನ್ ಇನ್ಕಮ್ ಆಗುತ್ತೆ, ಹಾಫು ಫಾರಿನ್ ಇನ್ಕಮ್ ಆಗುತ್ತೆ. ನೆಕ್ಸ್ಟ್, ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ರಾಪರ್ಟಿ ಅಟ್ ಬ್ಯಾಂಗ್ಳೂರ್. ನೆಕ್ಸ್ಟ್ ಒನ್, ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ರಾಪರ್ಟಿ ಅಟ್ ಬ್ಯಾಂಗ್ಳೂರ್. 1/2 received in Hong Kong. Whatever the profit we have received sale of property ಬ್ಯಾಂಗ್ಳೂರ್ ಇಂಡಿಯಾದಲ್ಲಿ ಪ್ರಾಫಿಟ್ ರಿಸೀವ್ ಆಗಿದೆ, ಹಾಫು ಹಾಂಗ್ಕಾಂಗಲ್ಲಿ ಪ್ರಾಫಿಟ್ ರಿಸೀವ್ ಆಗಿದೆ. ವಾಟ್ ಎವರ್ ಇಟ್ ಈಸ್, ದ ಹೋಲ್ ಥಿಂಗ್ ಈಸ್ ಕಾಲ್ಡ್ ಇಂಡಿಯನ್ ಇನ್ಕಮ್. ನೆಕ್ಸ್ಟ್ ಒನ್, ಇಂಟ್ರೆಸ್ಟ್ ಆನ್ UK ಡೆವಲಪ್ಮೆಂಟ್ ಬಾಂಡ್ಸ್ 2 lakh, of which 1 lakh remitted to ಇಂಡಿಯಾ. ಸೊ ಇಲ್ಲೇನಾಗಿದೆ, UK ಡೆವಲಪ್ಮೆಂಟ್ ಬಾಂಡ್ಸ್ 2 lakh, ಇಟ್ ಈಸ್ ಇಂಟ್ರೆಸ್ಟ್ ರಿಸೀವ್ಡ್ ಫಾರ್ ದ UK ಡೆವಲಪ್ಮೆಂಟ್ ಬ್ಯಾಂಕ್ಸ್, ದಟ್ ಈಸ್ ಯುನೈಟೆಡ್ ಕಿಂಗ್ಡಮ್. ಅಲ್ಲೇ ಇಂಟ್ರೆಸ್ಟು ರಿಸೀವ್ ಆಗಿದೆ UK-ನಲ್ಲೇ, ಬಟ್ ಆ ಇಂಟ್ರೆಸ್ಟ್ ರಿಸೀವ್ ಆದಮೇಲೆ ಇಂಡಿಯಾಗೆ ತೊಗೊಂಬರ್ತಿದ್ದಾರೆ ಅಂತ ಅರ್ಥ ಆಯಿತು. ಸೊ ದಟ್ ಮೀನ್ಸ್ ಇಟ್ ಈಸ್ ಅ ಫಾರಿನ್ ಇನ್ಕಮ್, ನಾಟ್ ಅ ಇಂಡಿಯನ್ ಇನ್ಕಮ್. ನೆಕ್ಸ್ಟ್, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಮ್ಯಾಂಗ್ಳೂರ್. ದ ಕಂಟ್ರೋಲ್ ಈಸ್ ಫ್ರಮ್ USA ಇಂದ ಕಂಟ್ರೋಲ್ ಆಗ್ತಾ ಇದೆ. ಪ್ರಾಫಿಟ್ ಅರ್ನ್ ಮಾಡ್ತಿರೋದು ಯಾವುದು, ಮ್ಯಾಂಗ್ಳೂರಲ್ಲಿ. ಸೊ ದಿಸ್ ಆಲ್ಸೋ ಇಂಡಿಯನ್ ಇನ್ಕಮ್. ನೆಕ್ಸ್ಟ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಫ್ರಮ್ ಮೈಸೂರ್ ಬಟ್ ರಿಸೀವ್ಡ್ ಇನ್ ಹಾಲ್ಯಾಂಡ್. ಮೈಸೂರಲ್ಲಿ ಇನ್ಕಮ್ ಆಗಿದೆ, ವಿ ಹ್ಯಾವ್ ರಿಸೀವ್ಡ್ ಇನ್ ಹಾಲ್ಯಾಂಡ್. ದಿಸ್ ಇಸ್ ಆಲ್ಸೋ ಇಂಡಿಯನ್ ಇನ್ಕಮ್. ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಪಾಕಿಸ್ತಾನ್ ಕಂಟ್ರೋಲ್ ಫ್ರಮ್ ಇಂಡಿಯಾ. ಇಂಡಿಯಾದಲ್ಲಿ ಕಂಟ್ರೋಲ್ ಆಗಿರೋ ಬಿಸ್ನೆಸ್ಸು ಪ್ರಾಫಿಟ್ಟು ಪಾಕಿಸ್ತಾನಲ್ಲಿ ರಿಸೀವ್ ಆಗಿದೆ, ಬಟ್ ವಾಟ್ ಎವರ್ ದ 6 lakhs, ಟೋಟಲ್ 6 lakhs, ಅದರಲ್ಲಿ 40% ಪ್ರಾಫಿಟ್ ರಿಸೀವ್ಡ್ ಇನ್ ಇಂಡಿಯಾ. ಕಂಟ್ರೋಲ್ ಆಗಿದೆ, ಪ್ರಾಫಿಟ್ ಜನರೇಟೆಡ್ ಇನ್ ಪಾಕಿಸ್ತಾನ್. 40% ಔಟ್ ಆಫ್ 6 lakh is 2,40,000 will be Indian income. The rest 6 lakhs will be the foreign income. ಸೊ ಇಲ್ಲಿ 2,40,000 will be Indian income and 6 lakhs will be controlled income, not foreign income, controlled income. Controlled income of 6 lakh ಎರಡು ಕಡೆ ಬರುತ್ತೆ, 2,40,000 ನಾನ್ ರೆಸಿಡೆಂಟ್ ಕಡೆ ಬರುತ್ತೆ. ನೆಕ್ಸ್ಟ್, ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ 2 lakh. 2 lakh ಯಾವುದು ಡೊಮೆಸ್ಟಿಕ್ ಕಂಪನಿಯಿಂದ ಡಿವಿಡೆಂಡ್ ಸಿಕ್ಕಿದೆ, ದಿಸ್ ಈಸ್ ಎಕ್ಸಮ್ಟೆಡ್ ಇನ್ ಸೆಕ್ಷನ್ 10 of IT Act. So dividend is exempted income. Next one is interest on post office savings bank account 1,000. This is also exempted. This is also exempted income. Past untaxed foreign income brought to India during previous year. So past untaxed foreign income adu exempted income. ನೆಕ್ಸ್ಟ್, ರೂರಲ್ ಅಗ್ರಿಕಲ್ಚರಲ್ ಇನ್ಕಮ್ ಇನ್ ಇಂಡಿಯಾದಲ್ಲಿ ಅಗ್ರಿಕಲ್ಚರಲ್ ಇನ್ಕಮ್ ಫುಲ್ಲಿ ಎಕ್ಸಮ್ಟ್ ಆಗಿರುತ್ತೆ. ಅದೇ ಅಗ್ರಿಕಲ್ಚರಲ್ ಇನ್ಕಮ್ ಫಾರಿನ್ ಕಂಟ್ರೀಸ್ದಿದ್ರೆ ದಟ್ ಈಸ್ ಫಾರಿನ್ ಇನ್ಕಮ್. ಸ್ಯಾಲ್ರಿ ಆ್ಯಂಡ್ ಅಲೋಯನ್ಸಸ್ ಫ್ರಮ್ UNO rupees 3 lakh. ಸೊ ದಿಸ್ ಈಸ್ ಎಕ್ಸಮ್ಟೆಡ್ ಇನ್ಕಮ್. ಯಾಕೆ ಅಂತಂದರೆ ಅಕಾರ್ಡಿಂಗ್ ಟು ಸೆಕ್ಷನ್ 10(6), remuneration received by foreign diplomats of all categories is fully exempted. UNO, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನಲ್ಲಿ ಅವನು ಡಿಪ್ಲೊಮ್ಯಾಟ್ ಆಗಿದ್ದಕ್ಕೆ ಅವನಿಗೆ ಸ್ಯಾಲ್ರಿ ಅಲೋಯನ್ಸ್ ಸಿಕ್ಕಿರ್ಬೋದು. ಸೊ ಹಾಗಾಗಿ ದ 3 lakh ವಾಟ್ ಯು ಹ್ಯಾವ್ ಅರ್ನ್ಡ್ ಆ್ಯಸ್ ಅ ಸ್ಯಾಲ್ರಿ ಆ್ಯಂಡ್ ಅಲೋಯನ್ಸ್ UNO ಅದು ಎಕ್ಸಮ್ಟ್ ಆಗುತ್ತೆ. ನೆಕ್ಸ್ಟ್, ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ ಫ್ರಮ್ ಯೂನಿಟ್ಸ್ ಆಫ್ UTI. ಸೆಕ್ಯೂರಿಟೀಸಿಂದ ಸಿಕ್ಕಿರೋ ಇಂಟ್ರೆಸ್ಟ್, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಇಟ್ಸ್ ಅ ಸೆಂಟ್ರಲ್ ಗೌರ್ಮೆಂಟ್. ಸೊ ಹಾಗಾಗಿ ಅದು 20,000 rupees ಎಕ್ಸಮ್ಟ್ ಆಗುತ್ತೆ. ದೆನ್ ಇನ್ಕಮ್ ಅರ್ನ್ಡ್ ಇನ್ ಆಸ್ಟ್ರೇಲಿಯಾ ಆ್ಯಂಡ್ ರಿಸೀವ್ಡ್ ದೇರ್ ಬಟ್ ಬ್ರಾಟ್ ಟು ಇಂಡಿಯಾ. ಅಲ್ಲೇ ಅರ್ನ್ ಆಗಿ ಅಲ್ಲೇ ರಿಸೀವ್ ಆಗಿದೆ, ಬಟ್ ಇಲ್ಲಿ ತಂದಿದ್ದಾರೆ. ಬ್ರಾಟ್ ಟು ಇಂಡಿಯಾ ಆರ್ ರೆಮಿಟೆಡ್ ಟು ಇಂಡಿಯಾ ಅಂದರೆ ಜಸ್ಟ್ ದೇ ಹ್ಯಾವ್ ಗಾಟ್ ಇಟ್ ಹಿಯರ್, ವಿಚ್ ಈಸ್ ನಾಟ್ ಟ್ಯಾಕ್ಸಬಲ್.
Okay, this is considered as foreign income, not Indian income, which is not taxable for both the cases. Only it is taxable for residential cases. Then a salary received in India for services rendered in Sri Lanka, obviously the Indian income agata. So ishtu now computation of total income of Mr. Praful nodana. ಸೊ ನಾನು ಏನೇನು ಹೇಳಿದ್ದೆ ಎಲ್ಲ ಪಾಯಿಂಟ್ಸು ಇಲ್ಲಿದೆ. ಟೋಟಲ್ ಇನ್ಕಮ್ ಅಸೆಸಿ ಮಿಸ್ಟರ್ ಪ್ರಫುಲ್, ಪ್ರೀವಿಯಸ್ ಇಯರ್ 2021, ಅಸೆಸ್ಮೆಂಟ್ ಇಯರ್ 21-22 ರೈಟ್ ಹ್ಯಾಂಡ್ ಸೈಡಲ್ಲಿ ಬರೀತೀವಿ. ದೆನ್ ಟೈಪ್ಸ್ ಆಫ್ ಇನ್ಕಮ್, ನೇಚರ್ ಆಫ್ ಇನ್ಕಮ್, ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಅಂತ ಬರೀರಿ, ಬರೀ ಆರ್ ಅಂತ ಬರೆದಿದ್ದಾರೆ. ನೆಕ್ಸ್ಟ್ ನಾಟ್ ಆರ್ಡಿನರಿಲಿ ರೆಸಿಡೆಂಟ್, ನೆಕ್ಸ್ಟ್ ನಾನ್ ರೆಸಿಡೆಂಟ್. ಈ ಮೂರು ಕೇಸಲ್ಲಿ ನೋಡಿ ನಾನು ಹೇಳಿದೆ ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್ ಸಿಂಗಪೂರ್, ಹಾಫ್ ಆಫ್ ದೆಮ್ ಆರ್ ಕಮಿಂಗ್ ಟು NOR ಮತ್ತು NR, ಯಾಕಂದರೆ ದಟ್ ಈಸ್ half will be considered as income and half is considered as foreign income. ಸೊ ರೆಸಿಡೆಂಟ್ಗೆ ಫುಲ್ ಆಗುತ್ತೆ. ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ರಾಪರ್ಟಿ ಎಟ್ ಬ್ಯಾಂಗ್ಳೂರ್ ಎಲ್ಲ ಇಂಡಿಯನ್ ಇನ್ಕಮ್ ಆಗುತ್ತೆ. ಇಂಟ್ರೆಸ್ಟ್ ಆನ್ UK ಡೆವಲಪ್ಮೆಂಟ್ ಬಾಂಡ್ ದಟ್ ಈಸ್ ಕನ್ಸಿಡರ್ಡ್ ಆಸ್ ಫಾರಿನ್ ಇನ್ಕಮ್, ಬರೀ ರೆಸಿಡೆಂಟಿಗೆ ಬೀಳುತ್ತೆ. ಪ್ರಾಫಿಟ್ ಆನ್ ಬಿಸ್ನೆಸ್ ಆನ್ ಮ್ಯಾಂಗ್ಳೂರ್ ಅಗೇನ್ ಕಂಟ್ರೋಲ್ಸ್ USA ದಟ್ ಈಸ್ ಇಂಡಿಯನ್ ಇನ್ಕಮ್. ಎಲ್ಲಿ ಓಕೆ ವಿಲ್ ಸಿ ದ 6th ಪಾಯಿಂಟ್, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಪಾಕಿಸ್ತಾನ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಇಲ್ಲಿ 40% ರಿಸೀವ್ಡ್ ಇನ್ ಇಂಡಿಯಾ ಅಂತಿದೆ, ಅದರ್ವೈಸ್ ಇಟ್ಸ್ ಅ ಕಂಟ್ರೋಲ್ಡ್ ಇನ್ಕಮ್. 40% ವಿಲ್ ಬಿ ಕನ್ಸಿಡರ್ಡ್ ಆಸ್ ಇಂಡಿಯನ್ ಇನ್ಕಮ್, ದ ರೆಸ್ಟ್ 60% ವಿಲ್ ಬಿ ಕನ್ಸಿಡರ್ಡ್, ದ ಟೋಟಲ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ವಾಟ್ ಕಂಟ್ರೋಲ್ಡ್ ಇನ್ಕಮ್. ಸೊ ಕಂಟ್ರೋಲ್ಡ್ ಇನ್ಕಮ್ ಇರೋದ್ರಿಂದ ರೆಸಿಡೆಂಟ್ ಮತ್ತು ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಕಡೆ ಫುಲ್ ಅಮೌಂಟ್ ಬರುತ್ತೆ, ನಾನ್ ರೆಸಿಡೆಂಟ್ಗೆ ಜಸ್ಟ್ 40% ಬರುತ್ತೆ. Dividend from domestic company exempted, interest on post office savings bank account exempted, past untaxed foreign income exempted, rural agricultural income in India exempted, salary and allowance from UNO exempted, interest and dividends from units of UTI ಅಲ್ಲಿರೋ ಯೂನಿಟ್ಸ್ ಶೇರ್ಸ್ ಅದರಲ್ಲಿ ಸಿಕ್ಕಿರೋ ಇಂಟ್ರೆಸ್ಟು ಎಕ್ಸಮ್ಟೆಡ್, ಇನ್ಕಮ್ ಅರ್ನ್ಡ್ ಇನ್ ಆಸ್ಟ್ರೇಲಿಯಾ ಆ್ಯಂಡ್ ರಿಸೀವ್ ದೇರ್ ಬಟ್ ಬಾಟ್ ಟು ಇಂಡಿಯಾ, that is foreign income. As I said, we have bringing the amount, that's it. Remitting or bringing, brought, adella navenu heltivi, it's just we are taking the money here ashte, receive agirodalla. And receiving is different and bringing the money. ಇವಾಗ ನಾವು ಇಲ್ಲಿ ರಿಸೀವ್ ಮಾಡ್ತೀವಿ, ಇಲ್ಲಿ ಸ್ಯಾಲ್ರಿ ತಗೋತಾ ಇದ್ದೀವಿ ಇಲ್ಲಿ ಕೆಲಸ ಮಾಡಿದ್ದಕ್ಕೆ, ಬಟ್ ಇಫ್ ಯು ಗೋ ಟು ಫಾರಿನ್ ವಿಲ್ ಟೇಕ್ ದ ಮನಿ ಆ್ಯಂಡ್ ಗೋ ದರ್ ಅಲ್ವಾ. ದೆರ್ ಇಸ್ ಅ ಡಿಫ್ರೆನ್ಸ್ ಇನ್ ರಿಸೀವಿಂಗ್ ಆ್ಯಂಡ್ ಬ್ರಿಂಗಿಂಗ್ ದ ಮನಿ. ಆ್ಯಂಡ್ ದೆನ್ ವಿ ಹ್ಯಾವ್ ಅ ಸ್ಯಾಲ್ರಿ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ಸರ್ವಿಸಸ್ ರೆಂಡರ್ಡ್ ಇನ್ ಶ್ರೀಲಂಕಾ, ದಿಸ್ ಇಂಡಿಯನ್ ಇನ್ಕಮ್. ಸೊ ಟೋಟಲ್ ಮಾಡಿದಾಗ 3 ಕ್ಯಾಟಗರಿಲಿ ವಿ ಹ್ಯಾವ್ ಡಿಫ್ರೆಂಟ್ ನಂಬರ್ಸ್ ಹಿಯರ್. ಸೊ ಗ್ರಾಸ್ ಟೋಟಲ್ ಆಫ್ ದ assessee is, if he is a resident it is 19,80,000. If he is a not ordinarily resident it is 14,55,000. If he is a non-resident then 10,95,000 will be the his total income for that year, that is assessment year 2021-22. Let us see one more problem. Following are the incomes of Mr. Vishnu for the previous year 2021. Received 20,000 in India which accrued in England. Received in India, accrued in England, Indian income ಆಗುತ್ತೆ. Then we'll see which is the Indian income, which is the controlled income, which is the foreign income ಮತ್ತು exempted income. ಯಾಕಂದರೆ ಇಂಡಿಯನ್ ಇನ್ಕಮ್ ಆಲ್ ದ 3 ಕ್ಯಾಟಗರಿ ವಿಲ್ ಬಿ ಟ್ಯಾಕ್ಸಬಲ್. ಫಾರಿನ್ ಇನ್ಕಮ್ಮು ಬರೀ ರೆಸಿಡೆಂಟ್ ಮಾತ್ರ ಆಗುತ್ತೆ, ಇನ್ನು 2ಕ್ಕಿರಲ್ಲ. ಕಂಟ್ರೋಲ್ಡ್ ಇನ್ಕಮ್ಮು ಫಸ್ಟ್ ರೆಸಿಡೆಂಟ್ ಆ್ಯಸ್ ವೆಲ್ ಆಸ್ ನಾಟ್ ಆರ್ಡಿನರಿಲಿ ರೆಸಿಡೆಂಟ್ 2ಕ್ಕಾಗುತ್ತೆ, ಫಾರ್ ಅದು ನಾನ್ ರೆಸಿಡೆಂಟ್ಗಾಗಲ್ಲ. ಎಕ್ಸಮ್ಟೆಡ್ ಇನ್ಕಮ್ ಯಾವುದಕ್ಕೂ ಆಗಲ್ಲ. ಸೊ ವಿಲ್ ಸಿ ವಿಚ್ ಆರ್ ದ ಇಂಡಿಯನ್ ಇನ್ಕಮ್, ಫಾರಿನ್ ಇನ್ಕಮ್, ಕಂಟ್ರೋಲ್ಡ್ ಇನ್ಕಮ್ ಆ್ಯಸ್ ವೆಲ್ ಆಸ್ ಎಕ್ಸಮ್ಟೆಡ್ ಇನ್ಕಮ್, ಇಷ್ಟು ಮಾತ್ರ ನೋಡೋಣ. Then second point is rupees 10,000 earned in India but received in England. Obviously ಇದು Indian income. 5,000 were earned and received in Africa
ಬಟ್ ಬಾಟ್ ಟು ಇಂಡಿಯಾ. ಸೊ ಅಲ್ಲೇ ಅರ್ನ್ ಮಾಡಿದ್ದಾರೆ, ಅಲ್ಲೇ ರಿಸೀವ್ ಮಾಡಿದ್ದಾರೆ. ದೇ ಆರ್ ಬ್ರಿಂಗಿಂಗ್ ಜಸ್ಟ್ ದ ಮನಿ ಟು ದ ಇಂಡಿಯಾ. ದಟ್ ಡಸಂಟ್ ಮೀನ್ ದ್ಯಾಟ್ ಇಟ್ ಈಸ್ ಅ ಫಾರಿನ್, ಇಟ್ ಈಸ್ ಇಂಡಿಯನ್ ಇನ್ಕಮ್. ಇದು ಫಾರಿನ್ ಇನ್ಕಮ್ ಆಗುತ್ತೆ. ದೇ ಆರ್ ಜಸ್ಟ್ ಬ್ರಿಂಗಿಂಗ್ ದ ಮನಿ ಅಷ್ಟೆ. ಸೊ ದಿಸ್ 5,000 ವಿಲ್ ಬಿಕಮ್ ದ foreign income. Then the 10,000 were earned and received in Japan from a business which was controlled and managed in Japan. ಅಲ್ಲೇ ಅರ್ನ್ ಆಗಿದೆ, ಅಲ್ಲೇ ರಿಸೀವ್ ಆಗಿದೆ. ಸೊ ಇಟ್ ಈಸ್ ಆಲ್ಸೋ ಫಾರಿನ್ ಇನ್ಕಮ್. 16,000 ವಾಸ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಫಾರ್ ಸಮ್ ಅರ್ಲಿಯರ್ ಇಯರ್ ವಿಚ್ ವಾಸ್ ಬಾಟ್ ಟು ಇಂಡಿಯಾ. ಯಾವುದೇ ಅನ್ಟ್ಯಾಕ್ಸ್ಡ್ ಇನ್ಕಮ್ ಅದು ಅರ್ಲಿಯರ್ ಇಯರ್ದು ವಿಚ್ ಇಸ್ ಕಮ್ಮಿಂಗ್ ಟು ಇಂಡಿಯಾ ಅಂತಂದರೆ ವಿಚ್ ಇಸ್ ಎಕ್ಸಾಮ್ಟೆಡ್ ಇನ್ಕಮ್. ದೆನ್ ಇಂಟ್ರೆಸ್ಟ್ ಆನ್ ಎಫ್ ಡಿ ಇನ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ದಿಸ್ ಇಸ್ ಆಲ್ಸೋ ಎಕ್ಸಾಮ್ಟೆಡ್ ಇನ್ಕಮ್. Interest on FD in State Bank of Mysore, whatever we are taking the FD ಅಲ್ಲ, ಅದು ಎಕ್ಸಮ್ಟೆಡ್ ಇನ್ಕಮ್ ಅಲ್ಲ, ದಟ್ ಈಸ್ ಟ್ಯಾಕ್ಸಬಲ್. ಓಕೆ, ಅದರಲ್ಲಿ ಒಂದಷ್ಟು ಪರ್ಸೆಂಟೇಜು ಟ್ಯಾಕ್ಸಬಲ್ ಆಗುತ್ತೆ, ಒಂದಷ್ಟು ಪರ್ಸೆಂಟೇಜ್ ಆಮೇಲೆ ಅದನ್ನು ನಾವು 80C ವಿ ಕ್ಯಾನ್ ಟೇಕ್ ದ ಟ್ಯಾಕ್ಸ್ ರಿಬೇಟ್. ಸೊ ಹಾಗಾಗಿ ಇದು ಟ್ಯಾಕ್ಸಬಲ್. ಇಂಡಿಯನ್ ಇನ್ಕಮ್ ಇದು ಟ್ಯಾಕ್ಸಬಲ್ ಆಗುತ್ತೆ. Okay, next we'll see income from agriculture in Africa received in India. ಅಲ್ಲಿ ಇನ್ಕಮ್ ಆಗಿದೆ, ಬಟ್ ವಿ ಹ್ಯಾವ್ ರಿಸೀವ್ಡ್ ದ ಮನಿ ಇನ್ ಇಂಡಿಯಾ, ಇಂಡಿಯನ್ ಇನ್ಕಮ್ ಆಗುತ್ತೆ. ಡಿವಿಡೆಂಡ್ಸ್ ರಿಸೀವ್ಡ್ ಇನ್ UK ಫ್ರಮ್ ಆನ್ ಅಮೇರಿಕನ್ ಕಂಪನಿ. ವಾಟ್ ಎವರ್ ದ ಡಿವಿಡೆಂಡ್ ವಿ ಆರ್ ರಿಸೀವಿಂಗ್, ದಟ್ ಈಸ್ ವಿ ಆರ್ ರಿಸೀವ್ಡ್ ಇನ್ UK, ಅಮೇರಿಕನ್ ಕಂಪನಿದು ಅದು ಫಾರಿನ್ ಇನ್ಕಮ್ ಆಗುತ್ತೆ. ಸ್ಯಾಲ್ರಿ ಇನ್ಕಮ್ ಫ್ರಮ್ 3 months for working in Indian Embassy's office in Australia, and the salary received there is 72,000. Okay, salary income for 3 months for working in Indian Embassy's office in Australia, and the salary received there itself. See here, Indian Embassy na actually ಇಂಡಿಯಾ ಅಂತಲೇ ಕನ್ಸಿಡರ್ ಮಾಡ್ತಾರೆ, ಬಿಕಾಸ್ ವಾಟ್ ಎವರ್ ದೇ ಗಿವ್ ದ ಸ್ಯಾಲ್ರಿ ಇಟ್ ವಿಲ್ ಬಿ ಫ್ರಮ್ ಇಂಡಿಯಾ. ಇಂಡಿಯಾದಿಂದ ಸ್ಯಾಲ್ರಿ ಹೋಗ್ತಾ ಇದೆ ಮತ್ತು ಆಸ್ಟ್ರೇಲಿಯಾದಲ್ಲಿ ರಿಸೀವ್ ಆಗ್ತಿದೆ. ಸೊ ಇದನ್ನು ನಾವು ಇಂಡಿಯನ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಮುಂಬೈ, ಇಂಡಿಯನ್ ಇನ್ಕಮ್. ಇಂಟ್ರೆಸ್ಟ್ ರಿಸೀವ್ಡ್ ಆನ್ POSB ಅಕೌಂಟ್ ಅಂದರೆ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಇದು ಎಕ್ಸಮ್ಟೆಡ್ ಇನ್ಕಮ್. Pension income from Belgium for services rendered in India with a limited company, 20,000. This is Indian income. Gift from friends. Friends ಇಂದ ಗಿಫ್ಟು 50,000 ಎಬೋ ಮೇಲೆ ಇದ್ದರೆ ಟ್ಯಾಕ್ಸಬಲ್. ಸೊ ಹಾಗಾಗಿ 80,000 ಇದೆ, ಇದು ಫುಲ್ ಟ್ಯಾಕ್ಸಬಲ್ ಆಗುತ್ತೆ. Okay, let us see the computation of total income of Mr. Vishnu. Assessee is Mr. Vishnu and the previous year is 2021, assessment year is 21-22. ಸೊ ಆ್ಯಸ್ ಯೂಶ್ವಲ್ ಯಾವುದು ಫಾರಿನ್ ಇನ್ಕಮ್ ಯಾವುದಾಗುತ್ತೆ, ಆಫ್ರಿಕಾದ ಬರುತ್ತೆ, ಮತ್ತು ಜಪಾನ್ದು ಫಾರಿನ್ ಇನ್ಕಮ್ ಆಗುತ್ತೆ. ಆಮೇಲೆ ಎಕ್ಸಮ್ಟೆಡ್ ಇನ್ಕಮು ಅನ್ಟ್ಯಾಕ್ಸ್ಡು, ಆ್ಯಂಡ್ ಫಾರಿನ್ ಇನ್ಕಮು ಡಿವಿಡೆಂಡ್ ಫ್ರಮ್ UK, ಆ್ಯಂಡ್ see here gift from friends, all the 3 cases it is taxable. Post office SP account is exempted income. So total embassy ನೋಡಿ, embassy ಇಲ್ಲಿ ವರ್ಕ್ ಮಾಡಿದೆ, ಇಂಡಿಯನ್ ಎಂಬಸಿಲಿ ವರ್ಕ್ ಮಾಡಿದ್ದಾರೆ, it is considered as working in India. That's why it is Indian income. All the places it is taxable. So resident ಗೆ 3,38,200, not ordinarily resident ಗೆ 3,13,200, ನಾನ್ ರೆಸಿಡೆಂಟ್ಗೂ 3,13,300. ಸೊ ಟೋಟಲ್ ಇನ್ಕಮ್ ಆಫ್ ದ assessee.